ನಾವು ನಿರ್ದಿಷ್ಟವಾಗಿ ಒಂದು ಚೌಕಟ್ಟು ಹಾಕಿ ಇಷ್ಟೇ ಆಚರಣೆ ಅಂತ ಹೇಳಿ ಮಾಡೋಕೆ ಯಾಕೆ ಒತ್ತಾಯ ಮಾಡಬೇಕು? ಈಗ ನನಗೆ ಮೊಸರನ್ನ ತಿನ್ನಕ್ಕೆ ಇಷ್ಟ ಅಂದರೆ ನಾನು ಮೊಸರನ್ನ ತಿಂತೀನಿ, ಇನ್ನೊಬ್ರಿಗೆ ಬರ್ಗರ್ ಇಷ್ಟ ಅಂದರೆ ಬರ್ಗರ್ ತಿನ್ನಲಿ. ಅವರವರ ವೈಯಕ್ತಿಕ ಇಚ್ಛೆಯಂತೆ ಬದುಕಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಂವಿಧಾನ ಕೂಡ ರಕ್ಷಣೆ ಕೊಟ್ಟಿದೆ. ಇದನ್ನು ಬೇಡ ಅನ್ನಕ್ಕೆ ನೀವು ಯಾರು ಅಂತ ಪ್ರಶ್ನೆ ಕೇಳಿಬಿಡ್ತಾರೆ ಒಬ್ಜೆಕ್ಟ್ ಮಾಡಿದವ್ರನ್ನ. ನಿಜ, ಬೇಡ ಅನ್ನಕ್ಕೆ ನಾವು ಯಾರೂ ಅಲ್ಲ. ಅದ್ರ ಸಲಹೆ ಕೊಡ್ಬೋದು, ನಿಂಗಲ್ಲಪ್ಪ ಹೊಸ ವರ್ಷ ಅದು ಅಂತ. ಹೊಸ ವರ್ಷ ಹೋದಪ್ಪ, ಅದು ನಿಂಗಲ್ಲ, ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಈಗ ಭಾರತೀಯ ಕಾಲಗಣನೆ ತುಂಬ ವೈಜ್ಞಾನಿಕವಾಗಿದೆ, ಖಗೋಳವನ್ನು ಆಧರಿಸಿದೆ ಅದು. ಈ ಉದಾಹರಣೆಗೆ ಹುಣ್ಣಿಮೆ ಅಂದರೆ ಆಕಾಶದಲ್ಲಿ ಆಧಾರ ಸಿಗುತ್ತೆ, ಅದಕ್ಕೆ ಚಂದ್ರ ಪೂರ್ಣನಾಗಿರ್ತಾನೆ ಆ ದಿವಸ. ಅಮಾವಾಸ್ಯೆ ಅಂದರೆ ಆಕಾಶದಲ್ಲಿ ಆಧಾರ ಸಿಗುತ್ತೆ, ಚಂದ್ರ ಇರಲ್ಲ ಅವತ್ತು. ನೀವು ಸಂಕ್ರಾಂತಿ ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ದಾಟ್ತಾನೆ, ಎಲ್ಲವೂ ಖಗೋಳವನ್ನು ಆಧರಿಸಿದೆ ಅಂತ. ಹಾಗಿರುವಾಗ ನೀವು ಆ ತರಹ ಅಲ್ಲಿಲ್ವಲ್ಲ ಅಂತ. ಈ ಜುಲೈ ಅಂದರೆ ಅದರ ಮೂಲ ಹುಡುಕಬೇಕು ಅಂದರೆ ಜೂಲಿಯಸ್ ಸೀಸನ್ ಸಮಾಧಿಗೆ ಹೋಗ್ಬೇಕಾಗತ್ತೆ ನಾವು. ಆಗಸ್ಟ್ ಅಂದರೆ ಅದರ ಮೂಲ ಹುಡುಕಬೇಕು ಅಂದರೆ ಸ್ಮಶಾನಕ್ಕೆ ಹೋಗಬೇಕಾಗತ್ತೆ, ಆಗಸ್ಟ್ ಸೀಸನ್ ಸಮಾಧಿಗೆ ಹೋಗಬೇಕಾಗತ್ತೆ. ಈ ನಮಗೇನು ಆಗಸ್ಟ್ ಸೀಸರ್, ನಮಗೇನು ಜೂಲಿಯಸ್ ಸೀಸರ್, ಈ ಪ್ರಶ್ನೆ ಬರುತ್ತಲ್ವಾ. ಈ ಜನವರಿ ಅಂದರೆ ಈ JNS ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರೋವಂಥದ್ದು. ರೋಮನ್ನರ JNS ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರೋವಂಥದ್ದು. ಯಾರಿಗಾದ್ರು JNS ಅನ್ನೋ ದೇವತೆ ಗೊತ್ತಾ? ನಮ್ಮಲ್ಲಿ ಏನಾದ್ರು ಸಂಬಂಧ ಇದೆಯಾ? ಅಂದರೆ ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ, ನಾನು ಊಟ ಬಾಯಲ್ಲಿ ಮಾಡಲ್ಲ ಕಿವಿಲಿ ಮಾಡ್ತೀನಿ ಅಂದರೆ ಮುಂದಾಗೋದಾಗತ್ತೆ ಅಂತ ಹೇಳಬೇಕಾಗತ್ತೆ ಅಷ್ಟೇ, ಅದು ಬೇರೆ ವಿಷಯ ಅದು. ಆದರೆ ವಿವೇಚನೆ ಬೆಳೆಸ್ತೀನಿ ಅಂತಂದರೆ ಏನಪ್ಪ ವಿವೇಚನೆಯಲ್ಲಿ? ಜನವರಿನ ಯಾಕೆ ಮಾಡ್ತಾಯಿದ್ದೀನಿ ನೀನು? ಆ ದೇವತೆ ನಿಂಗೆ ಗೊತ್ತಾ? ನಿನಗೆ ಬಳಕೆ ಇದೆಯಾ ನಿನಗೆ? ಏನು ದೇವತೆ ಅಂತವ್ರು ಗೊತ್ತಾ ನಿನಗೆ? ನೀನು ಕುಲಪರಂಪರೆಗೆ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತಲ್ವ. ಅಂಧಾನುಕರಣೆ ಸರಿಯಲ್ಲ ಅಂತ ಪಾಶ್ಚಾತ್ಯರು ನಮ್ಮ ಬಗ್ಗೆ ಹೇಳ್ತಾ ಇದ್ದ ಮಾತು ಇದು, ಅಂಧಾನುಕರಣೆ ಅಂತ. ಈಗ ಜನವರಿನ ಆಚರಣೆ ಮಾಡ್ತಾ ಇದೀವಲ್ಲ ನಾವು, ಜನವರಿ ಒಂದನ್ನು, ಇದು ಅಂಧಾನುಕರಣೆ ಅಲ್ಲದೆ ಬೇರೆ ಇನ್ನೇನು?